ಹಾಯ್ ನಮಸ್ತೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಅದು ಏನು ಇವತ್ತೇ ಫಿಶಿಂಗ್ ಮಾತ್ರ ಇಲ್ಲ ಅಂದರೆ ಗೊತ್ತಿಲ್ಲ, ಸಿಕ್ಕಾಪಟ್ಟಿ ಮಾಡಿ ಕಡೆ ಸ್ನೇಹಿತರೆ. ಶಿರೂರು ಡಾಕಲ್ಲಿತ್ತು ಮಾಡಿ ಏನು ಜೋರ್ಕ ಎಲ್ಲ ದೋಣಿ ಎಲ್ಲ ಅಡ್ಡ ಹಾಕೊಂಡಿತ್ತು. ನಮ್ಮ ದೋಣಿಗೆ ಆಲ್ರೆಡಿ ಈಗ ನೀರು ತೋಡ್ತಿದ್ರು, ಸಾಮಾಗಿ ಎಲ್ಲ ಬಿದ್ದಿತ್ತು. ಹಿಂಗೆ ಒಂದು ದಿವಸ ಹಿಂಗೆ ಬಿಟ್ಟಿಕೋರೆ ಅಂತಿಲ್ಲ, ಕಾಂಬು ಬೇಡ ನಮ್ಮ ಪರಿಸ್ಥಿತಿ. ಒಂದು ಸಾವುಕಾರ ಬಗೆರೆ ಇದ್ರೆ ಎಲ್ಲ ನೀರು ತೋಡ್ತಿದ್ರು. ಹಾಗೆ ಮತ್ತು ಮಳೆ ಬರ್ತಿತ್ತಲ್ಲ, ಮತ್ತು ನಾವು ಸ್ವಲ್ಪ ಜನ ಹಾಗೆ ಇಲ್ಲಿ ಟೆಂಪ್ಟಾಗೆಲ್ಲ ಬಂದು ಕೂಕೊಂಡಿತ್ತು. ಗಣಿ ನಮ್ಮನವ್ರು ಹೆಣ್ಣಿದ್ರು, ಹೀಗೆ ನಮ್ಮ ರಾಮಣ್ಣಿದ್ರು, ಗಣಿ ನಮ್ಮ ಲಿಂಗಣ್ಣ, ಚಂದಣ್ಣ, ಶಿಗೇಶೀನ, ಕುಮಾರ ಎಲ್ಲ ಕಣಿ ಮನೆ ಕಂಡೀರೀಗ. ಆಚೆಗೆ ಮಳೆ ಇತ್ತಿತ್ತ, ಫುಲ್ ಕೋಲ್ಡ್, ಅದಕ್ಕೆ ಒಳಗೆ ಬಿಸಿ ಮಾಡ್ಕೊಂತಿದ್ರಿ. ಈಗ ಎಲ್ಲಿ ನೋಡಿ ಎಲ್ಲಿ ಕಣಿ ನಮ್ಮ ಹಾಯ್ ಮಾಡ್ತಾರೆ ಕಣಿ ಅವರೇ, ನಮ್ಮ ಗಣಪತಿ ಅಣ್ಣ. ಇತ್ತಿಗೆ ನಮ್ಮ ತಮ್ಮ ಒಬ್ಬಿದ್ದ, ಅವಂತೂ ಮುಖಂತೂ ಆಚೆ ಹಾಕೊಂಡಿದ್ದ. ಯೋಗಿ ಸೊಪ್ಪಿತ್ಲ ಕಂಡ ಹೋಗುವರ ಚಂದ ಬದ್ರಿ ಅವನು ಕೆಲ ಜಾಸ್ತಿ ಬಿತ್ತಂದು ವೆಯ್ಟ್ ಹಾಂಗಿತ್ತು, ಅದಕ್ಕೋಸ್ಕರ. ಈಗ ಸರಿ ತೀಜಿ ಬದಿ ಬಾಬು ಗೆಲ್ಲ ಕರೆಕ್ಟ್ ಆಯ್ತು ನೋಡಲ್ಗ. ಆಗ ಸಮವಾಗಿ ಎಲ್ಲ ಬಿದ್ದಿತ್ತಲ್ಲ, ಈಗ ಒಂದ್ಲಾಗ್ದ ಗಡ್ಡಿಲ್ಲ. ಸ್ವಲ್ಪ ಮಳೆ ಸ್ವಲ್ಪ ಬೆಳಿಗ್ಗೆ ಗಾಳಿ ಇದ್ದಿತ್ತು ಮತ್ತು ಆಚೆಗಿಂತ ತೋರ್ದಾಗ ಇಲ್ಲಪ್ಪ ಅಂತ ಸ್ನೇಹಿತರೆ. ಇದು ಶಿರೂರು ಆನ್ಬಾಯಿ, ಇದು ಕಲ್ಲು ಹಾಕಿದಕ್ಕಿಂತ ಆಚೆಗೆಲ್ಲ ಸಮುದ್ರನೇ, ತೋರ್ದಿಲ್ಲ. ಕೆಲವು ದೋಣಿ ಎಲ್ಲ ಇಲ್ಲೇ ಕಟ್ಟಿರ. ಹೀಗೆ ಸುಮಾರು ದೋಣಿ ಎಲ್ಲ ಊರಿಗೆಲ್ಲ ಹೋಯ್ತು, ಅಂದರೆ ಕುಡಿ ಬಂದು ಸೈಡ್ ದೋಣಿ ಇಟ್ಟಿರ, ಮತ್ತು ಕೆಲವರೆಲ್ಲ ತೆಂಗಿನ ಗುಂಡೆಗೆಲ್ಲ ದೋಣಿ ಇಟ್ಟಿರ. ಯಾಕಂದ್ರೆ ನಮ್ಮದೊಂದು ಜೀವನ ಒಂದು ಅಲೆಮಾರಿ ಜನಾಂಗದ ಥರ ಆಯಿತು. ಯಾಕಂದ್ರೆ ಮೀನು ಯಾವ ಬದಿಗಿತ್ತ ಆ ಬದಿ ಹೋಗ್ತಾಯಿಕ. ಒಂದು ಸ್ಟೀಮರೆಲ್ಲ ಬಂತು ನೋಡಿ, ಸ್ಟೀಮರ್ ಅಲ್ಲ, ದೊಡ್ಡ ಸ್ಟೀಮರ್. ಅಲ್ಲಿ ಹಿಂದೊಂದು ಎಲ್ಲಕ್ಕಿಂತ ಸ್ಟೀಮರ್ ಅದು. ಈಗ ಹೆರ್ಗೋಯ್ ಬಂದಷ್ಟೇ, ಗಾಳಿ ಮಳೆ ಜಾಸ್ತಿ. ಮಳೆ ಅಂತೂ ಬಿಡಿ, ರಾತ್ರಿ 11 ಗಂಟೆಯಿಂದ ಹೋಯ್ತಿತ್ತು. ಗಾಳಿ ಸ್ವಲ್ಪ ಇಲ್ಲೂ ಗೊತ್ತಾಗ್ತಿಲ್ಲ, ಸಮುದ್ರಕ್ಕೆ ಹೋಗಿ ಗೊತ್ತಾಗ್ಬೋದೇನು. ಅದಕ್ಕೆ ಬೇಗ ಬಂದಿರಬೇಕು, ಸಮುದ್ರ ಗಾಳಿ ಇದ್ದದಾಗೆ. ಎಂತ ಮಾಡೋದು ಗೊತ್ತಾಗ್ತಿಲ್ಲ. ಇಲ್ಲಿ ಕಾಣಿಸ್ತೈತ್ರೆ, ಇಲ್ಲೂ ಹಂಗೆ ಡಿಂಗಿ ದೋಣಗೆಲ್ಲ ಇಳ್ಕೊಂಡೆಲ್ಲ ನೀರೆಲ್ಲ ತೋಡ್ತಿದ್ರು. ಮಳೆ ಬಂತು ಅಂದರೆ ಇದೊಂದರಾಗಲಿ, ನೀರು ತೋಡದೆ ಒಂದರಾಗಲಿ. ಹಾಗೆ 2 ವರ್ಷದಿಂದ ಒಂದು ಹಿಂದೆ ಅದೇ ಥರ ತುಂಬ ಮೇಘ ಸ್ಫೋಟದಿಂದ ತುಂಬ ಅನಾಹುತ ಆಗಿತ್ತಿಲ್ಲ. ಅದೇ ರೀತಿ 6-7 ದೋಣಿ ಇದೇ ಇಲ್ಲೇ ನೋಡಿ, ನಾಗಿ ತೋರಿಸಿದ್ದು ನೋಡಿ, ಅಲ್ಲಿ ದೋಣಿ ಎಲ್ಲ ಕಟ್ಟಿದ್ರೆ ಅಲ್ಲೇ ನಿಲ್ಲಿಸಿದ್ರು. ಅಲ್ಲಿಂದ ನೀರು ಫೋರ್ಸಿಗೆ ಎಳ್ಕೊಂಡೋಗಿ ಸೀದಾ ಆಚೆಗೆ ಸಸಿತ್ಲೆಂಬಲ್ಲಿ ಸಮುದ್ರ ದಂಡೆಗೆ ಬಂದು ಬಿದ್ದಿತ್ತು. ತುಂಬ ನಷ್ಟ ಆಗಿತ್ತು. ಆದರೂ ಅದನ್ನು ಒಂದು ಸಂಭಾಳಿಸ್ಕೊಂಡು ನಮ್ಮ ಮೀನುಗಾರಿಕೆ ಮಾಡ್ತಿದ್ದಾರೆ. ಆದರೂ ಕೂಡ ಮೊದಲೇ ಇದಕ್ಕೂ ಜಾಸ್ತಿ ಗಾಳಿ ಮಳೆಗೆಲ್ಲ ಹೆರ್ಗೋತಿದ್ದೀರ. ಈಗ ಸ್ವಲ್ಪ ಎಲ್ಲ ಜನ ಎಚ್ಚೆತ್ಕೊಂಡಿರು ಅಂತ ಹೇಳ್ಬೋದು. ಆಲ್ರೆಡಿ ಹೆಚ್ಚಿಂದಲ್ಲ ನೀರು ಓಡಿ ಆಯ್ತು. ಆಗ ತುಂಬ ದೋಣಿ ಕ್ರಾಸ್ ಆಯ್ದಿತ್ತು, ಒಂದು ಸೈಡ್ ನೀರು ಫುಲ್ಲಾಗಿ 3 ದೋಣಿಗೂ. ಈಗ ಆಚೆಗೆ ನಮ್ಮದಲ್ಲದೆ ಮತ್ತು ಪಕ್ಕದ ದೋಣಿಗೆಲ್ಲ ಮುಂದೆ ಹಣ್ಣೆಲ್ಲ ಪಾಗಲ್ಲ ಆರೇ ಬಿಟ್ಟು ಹೋಗೋರು ನೀರೆಲ್ಲ ತೊಡಕೆಲ್ಲ ರೆಡಿ ಹೇಳ್ತಿದ್ರಲ್ಲ. ಸಿಕ್ಕಾಪಟ್ಟಿ ಮಳೆ, ರಾತ್ರಿ 11 ಗಂಟೆಯಿಂದ ಮಳೆ ಬೀಳ್ತಾನೆ ಇತ್ತು ನೋಡಿ. ಈಗಷ್ಟೇ ಫಿಶಿಂಗಿಗೆ ಹೋಗಿ ಬಂದು ನೋಡಿ, ಸಮುದ್ರಕ್ಕೆ ಹೋಗಿ ಬಂದರು. ಆದರೂ ಒಂದು ದೋಣಿ ಹಾತಿತ್ತಪ್ಪ, ಯಾವ ಫಿಶಿಂಗಿಗೆ ಹಾತಿತ್ತು ಅನ್ನೋ ಗೊತ್ತಿಲ್ಲ ಈ ಗಾಳಿ ಮಳೆಗೆ. ಸ್ನೇಹಿತರೆ, ಇವತ್ತೇ ಮಳೆ ಜಾಸ್ತಿಯಿಂದಾಗಿ ಯಾಕೋ ದೋಣಿ ಸಮುದ್ರಕ್ಕೆ ಹೋಗುವ ಸಾಧ್ಯತೆ ಕಾಣ್ತಾ ಇಲ್ಲ. ಏನಾಗುತ್ತಂತ ನೋಡ್ತಿರುವ ಹಾಗೆ ನಮ್ಮ ನೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡು ಮತ್ತು ಶೇರ್ ಮಾಡಿ ಸ್ನೇಹಿತರೆ.